ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡು ಸೊಪ್ಪಿನ ಲೋಕ. ಏನಂದರೆ ತುಂಬ ತಿಂಗಳುಗಳೇ ಕಳೆದೋಗಿತ್ತು ವೀಡಿಯೋಸ್ ಹಾಕಿ. ಸೊ ಮತ್ತೆ ನಾನು ವೀಡಿಯೋಸ್ನ ಹಾಕೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರೆಸಿಪಿ ಬಂದು ಗಿಣ್ಣು, ಅದು ಕೂಡ ಗಿಣ್ಣಿನ ಹಾಲಿಲ್ಲದೆ ಮಾಡಿದಂತಹ ಗಿಣ್ಣಿನ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ತುಂಬಾ ಬೇಗ ಮಾಡ್ಬೋದು, ಹಾಗೆ ತುಂಬಾ ಈಸಿ ಕೂಡ. ಟೇಸ್ಟ್ ಅಂತೂ ಸೇಮ್ ನೀವು ಹಾಲು ಯೂಸ್ ಮಾಡ್ಕೊಂಡು ಹೇಗೆ ಅಂದರೆ ಗಿಣ್ಣಿನ ಹಾಲು ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ತೀರೋ ಅದೇ ಥರ ಬರುತ್ತೆ. ನಾನಿಲ್ಲಿ ಫಸ್ಟ್ ಒಂದು ನಾರ್ಮಲ್ ಪಾತ್ರೆ ಅಥವಾ ನಾನು ಕೇಕ್ ಟಿನ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಇವತ್ತು ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಇಲ್ಲ. ನೀವು ಪ್ಯಾಕೆಟ್ ಹಾಲು ಯೂಸ್ ಮಾಡೋದಾದರೆ ರೆಡ್ ಪ್ಯಾಕೆಟ್ ಹಾಲು ಯೂಸ್ ಮಾಡಿ. ನಾನು ನಾರ್ಮಲ್ ಹಸು ಹಾಲು ಅಂದರೆ ಗಿಣ್ಣಿನ ಹಾಲಲ್ಲ, ನಾರ್ಮಲ್ ಹಾಲನ್ನ ಯೂಸ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ನಾನು ಗಿಣ್ಣಿನ ಪೌಡರ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸಿಗುತ್ತೆ, ಇದು 70 ರೂಪೀಸ್ ಒಂದು ಪ್ಯಾಕ್. ಇದು 100 ಗ್ರಾಮ್ಸ್ ಏನೋ ಇರುತ್ತೆ ಅನಿಸುತ್ತೆ. ನೀವೆಲ್ಲ ಸೂಪರ್ ಮಾರ್ಕೆಟ್ಸ್ಗಳಲ್ಲೆಲ್ಲ ಈಸಿಯಾಗಿ ಇದು ಇವಾಗ ಅವೈಲೇಬಲ್ ಇದೆ. ಸೊ ನಾನು ಗಿಣ್ಣಿನ ಹಾಲಿನ ಪೌಡರ್ನ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಇದು ಸೇಮ್ ಹಾಲಿನ ಪುಡಿ ಥರ ಇರುತ್ತೆ, ಅಂದರೆ ಕಲರ್ ಬಂದು ವೈಟ್ ಕಲರ್ ಇರುತ್ತೆ, ಹಾಲಿನ ಪುಡಿ ಥರ ಇರುತ್ತೆ. ಸೊ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಏನು ಗಂಟು ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಾಲನ್ನು ಕಾಯಿಸಿಲ್ಲ, ಯಾಕಂತ ಹೇಳಿದ್ರೆ ನಾವು ನೆಕ್ಸ್ಟ್ ಇವಾಗ ಬಾಯ್ಲ್ ಮಾಡ್ತೀವಲ್ಲ, ಆವಾಗ ಹಾಲು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಅದರಿಂದ ನಾನೇನು ಇಲ್ಲಿ ಹಾಲನ್ನು ಫಸ್ಟ್ ಬಾಯ್ಲ್ ಮಾಡ್ಕೊಳ್ತಾ ಇಲ್ಲ. ಸೊ ಇವಾಗ ಗಂಟು ಇಲ್ಲದೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದರೆ ಬೇರೆ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದ್ರೆ ಹಾಕೋಬೋದು. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಬೆಲ್ಲದ ಪುಡಿನ ಆ್ಯಡ್ ಮಾಡ್ಕೋಬೇಕು. ಕೆಲವೊಬ್ಬರು ಶುಗರ್ ಆ್ಯಡ್ ಮಾಡ್ಕೊಳ್ತಾರೆ, ಬಟ್ ನಾನಿಲ್ಲಿ ಬೆಲ್ಲದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲದ ಪುಡಿ ಸಿಗುತ್ತಲ್ವ, ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನೀವು ಬೆಲ್ಲನೂ ಕೂಡ ಪುಡಿ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೇ ಟೇಸ್ಟ್ ಚೆಂದ. ಸೊ ಇವಾಗ ಇದನ್ನು ಕೂಡ ನೀಟಾಗಿ ಕರಗಿಸ್ಕೋಬೇಕು. ಬೆಲ್ಲದ ಪುಡಿ ಏನಿದೆ ಅದು ಬೇಗನೆ ಕರಗುತ್ತೆ. ಅಂದರೆ ಇದು ಬೇರೆ ಬೆಲ್ಲದೆಲ್ಲ ಏನಾದರೂ ಡಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಫಸ್ಟೇ ಅದನ್ನು ಕರಗಿಸ್ಕೋಬೇಕಾಗತ್ತೆ. ಅಂದರೆ ಹಾಲಲ್ಲೇ ಅದನ್ನು ಕರಗಿಸಿದ ಮೇಲೆ ನೀವು ಶೋಧಿಸ್ಕೊಳ್ಳಿ. ಯಾಕಂದರೆ ಕರಗಿಸ್ಬಿಟ್ಟು ನೀರು ಮಾಡಿ ಹಾಕ್ಲಿಕ್ಕಾಗಲ್ಲ ಬೆಲ್ಲನ, ಅದರಿಂದ. ಓಕೆ, ಇವಾಗ ಬೆಲ್ಲದ ಪುಡಿ ನಿಮಗೆ ಎಷ್ಟು ಶುಗರ್ ಬೇಕು ನೋಡಿಕೊಂಡು ನೀವು ಬೆಲ್ಲದ ಪುಡಿ ಅಥವಾ ಸಕ್ಕರೆ ಏನು ಬೇಕೋ ಅದನ್ನ ಹಾಕೋಬೋದು. ಓಕೆ, ಇವಾಗ ನಾನು ಬೆಲ್ಲದ ಪುಡಿ ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಗಿಣ್ಣು ಅನ್ನೋದು ನಮಗೆ ಯಾವಾಗಲೂ ತಿನ್ನಬೇಕು ಅಂತ ಅನಿಸೋ ಒಂದು ಏನು ಹೇಳೋದು ಫುಡ್ ಅಥವಾ ಐಟಮ್ ಅಂತಲೇ ಹೇಳ್ಬೋದು. ಬಟ್ ಯಾವಾಗಲೂ ತಿನ್ನಲಿಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಗಿಣ್ಣಿನ ಹಾಲು ಸಿಗೋದಿಲ್ಲ. ಇವಾಗ ಹಳ್ಳಿ ಕಡೆ ಸಿಗುತ್ತೆ, ಆದರೆ ಸಿಟಿಲೆಲ್ಲ ನಮಗೆ ಸಿಗೋದು ತುಂಬಾ ಕಷ್ಟ ಅಲ್ವಾ. ಅದರಿಂದ ಈ ಥರ ಪೌಡರ್ ಸಿಗುತ್ತೆ. ಪೌಡರ್ನ ತಂದು ನಾವು ಈ ಥರ ಈಸಿಯಾಗಿ ಮಾಡ್ಕೋಬೋದು. ಯಾವಾಗ ಬೇಕೋ ಅವಾಗ ಮಾಡಿಕೊಂಡು ನಮ್ಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ತಿನ್ಬೋದು. ಸೊ ಇವಾಗ ಇದು ನೀಟಾಗಿ ಕರಗಬೇಕು, ಅಂದರೆ ಬೆಲ್ಲದ ಪುಡಿ ಏನಿದೆ ನೀಟಾಗಿ ಕರಗಬೇಕು. ಆಮೇಲೆ ಇದಕ್ಕೆ ಜಾಸ್ತಿ ಫ್ಲೇವರ್ ಕೊಡೋವಂಥ ಇನ್ನೊಂದು ಐಟಮ್ ಅಂತ ಹೇಳಿದ್ರೆ ಏಲಕ್ಕಿ ಪುಡಿ. ಏನು ಇಡೀ ಏಲಕ್ಕಿ ಇದೆ ಅದನ್ನ ನಾನು ಜಜ್ಜಿಬಿಟ್ಟು ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಗಿಣ್ಣಲ್ಲಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡೋದು ಏಲಕ್ಕಿ ಪುಡಿ. ಸೊ ನೀವು ಏಲಕ್ಕಿ ಪುಡಿನ ಹಾಕೋಬೋದು, ಅಂದರೆ ಇಡೀ ಏಲಕ್ಕಿನ ಪುಡಿ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋಂಗಿಲ್ಲ. ಬರೀ ಹಾಲು ಮತ್ತು ಗಿಣ್ಣಿನ ಪೌಡರ್, ಏಲಕ್ಕಿ ಮತ್ತು ಬೆಲ್ಲ ಅಥವಾ ಸಕ್ಕರೆ, ಇಷ್ಟೇ. ಇದಾದಮೇಲೆ ನಾವಿವಾಗ ನೆಕ್ಸ್ಟ್ ಇದನ್ನು ಸ್ಟೀಮ್ ಮಾಡಬೇಕು, ಅಂದರೆ ಬೇಯಿಸ್ಕೋಬೇಕು. ಇಡ್ಲಿ ಪಾತ್ರೆ ಅಥವಾ ನಮ್ಮ ಕಡೆ ಎಲ್ಲ ಆದರೆ ಕಡುಬು ಪಾತ್ರೆ ಇರುತ್ತಲ್ವ, ಅದರಲ್ಲಿ ನಾವು ಬೇಯಿಸ್ಕೊಳ್ತೀವಿ. ಸೊ ನೀವು ನೆಕ್ಸ್ಟ್ ಇವಾಗ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಇಡ್ಲಿ ಪಾತ್ರೆ ಅಥವಾ ಯಾವುದು ನಾವು ಕಡುಬು ಬೇಯಿಸೋವಂಥ ಪಾತ್ರೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಸ್ಟೀಮರ್ ಅಂತ ಕರಿತೀವಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನಾರ್ಮಲಾಗಿ ಅದನ್ನು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಅಂದರೆ ಪ್ರೀ ಹೀಟ್ ಏನು ಮಾಡಬೇಕು ಅಂತಿಲ್ಲ, ಕೇಕ್ ಥರ ಅಲ್ಲ, ಪ್ರೀ ಹೀಟ್ ಏನು ಮಾಡಬೇಕು ಅಂತ ಇಲ್ಲ. ನಾರ್ಮಲಾಗಿ ನೀರು ಹಾಕಿ ನೀವು ಇಡ್ಲಿ ಎಲ್ಲ ಯಾವ ಥರ ಬೇಯಿಸ್ತೀರೋ ಅದೇ ಥರ ಸೇಮ್ ಅದೇ ರೀತಿ ನೀವು ಮಾಡ್ಕೊಳ್ಳೋ ಅಂಥದ್ದು. ಇವಾಗ ನಾನು ಇದನ್ನು ಸ್ಟೀಮರ್ಗೆ ಇಡ್ತಾಯಿದ್ದೀನಿ. ಇದಾದಮೇಲೆ ನಾವು ಇದಕ್ಕೆ ಇವಾಗ ಅದರ ಮುಚ್ಚಳ ಏನಿದೆ ಮುಚ್ಚಳ ಹಾಕಿಬಿಟ್ಟು ಒಂದು 20 to 30 ಮಿನಿಟ್ಸ್ ಬಾಯ್ಲ್ ಮಾಡಬೇಕಾಗತ್ತೆ, ಅಂದರೆ ಬೇಯಿಸ್ಕೋಬೇಕಾಗತ್ತೆ. ಇವಾಗ ನಾನು ಮುಚ್ಚಳ ಕ್ಲೋಸ್ ಮಾಡಿ ಇದನ್ನು ಒಂದು 20 to 30 ಮಿನಿಟ್ಸ್
ಬೇಯಿಸ್ಕೊಳ್ತೀನಿ. ಓಕೆ, ಇವಾಗ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಈ ಥರ ರೆಡಿಯಾಗಿದೆ. ಅಂದರೆ ಅರ್ಧ ಗಂಟೆ ಬೆಂದ ಮೇಲೆ ಇದು ಈ ಥರ ಗಟ್ಟಿಯಾಗಿ ರೆಡಿ ಆಗುತ್ತೆ. ಸೊ ಇದು ಸ್ವಲ್ಪ ನೀರಿನಂಶ ಇರುತ್ತೆ. ಅಂದರೆ ನಾವು ಬೆಲ್ಲ ಅಥವಾ ಸಕ್ಕರೆ ಏನು ಹಾಕಿರ್ತೀವಿ ಅದರ ನೀರಿನಂಶ ಸ್ವಲ್ಪ ಇರುತ್ತೆ. ಇವಾಗ ನಾನು ಇದನ್ನು ನೀಟಾಗಿ ಅಂದರೆ ಬಗ್ಗಿಸ್ಕೊಂಡೆ, ಅಂದರೆ ಪ್ಲೇಟಿಗೆ ಬಗ್ಗಿಸ್ಕೊಂಡೆ. ಸೊ ಈಸಿಯಾಗಿ ಅದು ಡಿಮೌಲ್ಡ್ ಆಗುತ್ತೆ. ಅಂದರೆ ಏನು ಅಂಟ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ. ನೆಕ್ಸ್ಟ್ ಇವಾಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಈಸಿಯಾಗಿ ಹೇಗೆ ಗಿಣ್ಣು ಮಾಡೋದು ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ. ಅಂದರೆ ಎಲ್ಲಾದರೂ ಸೂಪರ್ ಮಾರ್ಕೆಟ್ಸಲ್ಲಿ ಅಥವಾ ಆನ್ಲೈನಲ್ಲಿ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ನಿಮಗೆ ಎಲ್ಲಾದರೂ ಗಿಣ್ಣು ಪೌಡರ್ ಸಿಕ್ಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಅಂತೂ ಡಿಟ್ಟೋ ಗಿಣ್ಣಿನ ಹಾಲು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವೋ ಅದೇ ಥರ ಇರುತ್ತೆ. ನಿಮಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಅವರು ಕೂಡ ಈ ವಿಡಿಯೋನ ಟ್ರೈ ಮಾಡಲಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್.